ರಸ್ತೆ ಅಪಘಾತದಲ್ಲಿ ಬಾಲನಟ ರೋಹಿತ್ಗೆ ಗಾಯವಾಗಿದೆ. ಶ್ರೀರಂಗಪಟ್ಟಣದ ಪಾಲಹಳ್ಳಿಯಲ್ಲಿ ಕಾರ್ಗೆ ಬಸ್ ಡಿಕ್ಕಿಯಾಗಿದೆ. ಖಾಸಗಿ ಕಾರ್ಯಕ್ರಮ ಮುಗಿಸಿ ವಾಪಸ್ ಬರುವಾಗ ಈ ಘಟನೆ ಸಂಭವಿಸಿದೆ. ಅಪಘಾತದಲ್ಲಿ ರೋಹಿತ್ ತಾಯಿ ಛಾಯಾಲಕ್ಷ್ಮಿಗೂ ಕೂಡ ಗಾಯವಾಗಿದೆ. ರೋಹಿತ್ ಗೆಳೆಯ ಹಾಗೂ ಉಪನ್ಯಾಸಕ ಸೇರಿ 4ವರಿಗೆ ಗಾಯವಾಗಿದೆ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಆಪರೇಷನ್. ಒಂದಲ್ಲ ಎರಡಲ್ಲ ಸಿನಿಮಾ ರಾಷ್ಟ್ರ ಪ್ರಶಸ್ತಿಯನ್ನ ವಿಜೇತ ಆಗಿದ್ದ ಈತ ರೋಹಿತ್. ದರ್ಶನ್ ಅಭಿನಯದ ಕಾಟೇರ ಸಿನಿಮಾದಲ್ಲೂ ಕೂಡ ಬಾಲನಟನಾಗಿ ನಟಿಸಿದ್ದ ರೋಹಿತ್ ಈಗ ಒಂದು ಕಾರ್ಯಕ್ರಮವನ್ನ ಮುಗಿಸಿ ವಾಪಸ್ ಆಗ್ತಾ ಇರುವ ವೇಳೆಯಲ್ಲಿ ಈತನಿಗೆ ಆಕ್ಸಿಡೆಂಟ್ ಆಗಿದೆ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಆಪರೇಷನ್ ಕೂಡ ಮಾಡಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ ಸಿನಿಮಾದಲ್ಲಿ ರಾಷ್ಟ್ರ ಪ್ರಶಸ್ತಿಯ ವಿಜೇತ ಆಗಿದ್ದ ರೋಹಿತ್ ಅಲ್ಲದೆ ಇತ್ತೀಚೆಗೆ ರಿಲೀಸ್ ಆದಂತಹ ದರ್ಶನ್ ಅಭಿನಯದ ಕಾಟೇರ ಸಿನಿಮಾದಲ್ಲೂ ಕೂಡ ಬಾಲನಟನಾಗಿ ರೋಹಿತ್ ತುಂಬಾ ಅತ್ಯದ್ಭುತವಾಗಿ ಈತ ಆಕ್ಟ್ ಅನ್ನ ಮಾಡಿದ್ದ. ಶ್ರೀರಂಗಪಟ್ಟಣದ ಪಾಲಹಳ್ಳಿಯಲ್ಲಿ ಕಾರ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಕಾರ್ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದನ್ನ.